ನವದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಹೀನಾಯ ಸೋಲು ಇನ್ನಷ್ಟು ವಿವರಗಳು ಬರ್ತಾ ಇದೆ. ಯಾವ ಕಾರಣ ಏನು ಅಂತ 3182 ಮತಗಳಿಂದ ಪರ್ವೇಶ್ ವರ್ಮಾ ಜಯಭೇರಿಯನ್ನ ಬಾರಿಸಿದ್ದಾರೆ. 3182 ಮತ ಎಣಿಕೆ ಆರಂಭದಿಂದಲೂ ಕೂಡ ಕೇಜ್ರಿವಾಲ್ ಹಿನ್ನಡೆಯನ್ನು ಅನುಭವಿಸಿದ್ರು. ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಅಂದರೆ ಯಾವುದೇ ಸುತ್ತಿನಲ್ಲೂ ಕೂಡ ಮುನ್ನಡೆ ಕಾಣದಂಥ ಕೇಜ್ರಿವಾಲ್ ನಿರಂತರವಾಗಿ ಎಲ್ಲ ಸುತ್ತುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ಸುತ್ತಲ್ಲೂ ಕೂಡ ಕೇಜ್ರಿವಾಲ್ ಮುನ್ನಡೆ ಸಾಧಿಸಲಿಲ್ಲ. ಪರ್ವೇಶ್ ವರ್ಮಾ ವಿರುದ್ಧ ಮಂಡಿ ಊರಿದ ದೆಹಲಿಯ ಮಾಜಿ ಮುಖ್ಯಮಂತ್ರಿ ನವದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಹೀನಾಯ ಸೋಲು ಉಂಟಾಗಿದೆ. ಇದಾದ ಬಳಿಕ ಮುಂದೆ ಯಾವ ರೀತಿ ಬ್ರೀಫ್ ಮಾಡ್ತಾರೆ ನೋಡಬೇಕಾಗುತ್ತೆ. 3182 ಮತಗಳಿಂದ ಈಗ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಸೋಲನ್ನು ಒಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರೈಟ್, ಅದೇ ರೀತಿ ಮನೀಶ್ ಸಿಸೋಡಿಯಾ ಏನಿದ್ದಾರೆ ಅವರು ಕೂಡ ಸೋಲನ್ನು ಒಪ್ಪಿದ್ದಾರೆ. ಅವ್ರ ಬಗ್ಗೆ ಕೂಡ ಇನ್ನಷ್ಟು ವಿವರಗಳು ಬರ್ತಾ ಇದೆ. ಅವರು ಕೂಡ ಸುಮಾರು 600 ಮತಗಳಿಂದ ಸೋಲನ್ನು ಒಪ್ಪಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಸೋಡಿಯಾ ಮಾರ್ವಾ ಎನ್ನುವಂಥ BJP ಅಭ್ಯರ್ಥಿಯ ವಿರುದ್ಧ ಸೋಲನ್ನು ಒಪ್ಪಿದ್ದಾರೆ. ಆದರೆ ಅತಿಶಿ ಸಿಂಗ್ ಏನಿದ್ದಾರೆ ಹಾಲಿ ಮುಖ್ಯಮಂತ್ರಿ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ಪರ್ವೇಶ್ ವಿರುದ್ಧ ಸೋಲನ್ನು ಒಪ್ಪಿಸಿದ್ದಾರೆ. ಇನ್ನು ಅತಿಶಿ BJPಯ ಹಾಲಿ ಇನ್ಫ್ಯಾಕ್ಟ್ ದೆಹಲಿಯ ಹಾಲಿ ಮುಖ್ಯಮಂತ್ರಿ ಅವರು ಈಗ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದರು ಅಲ್ಕಾ ಲಾಂಬಾ ಅವರು ಅತಿಶಿ ವಿರುದ್ಧ ಸ್ಪರ್ಧೆ ಮಾಡಿದರು. ಅವರು ಸೋಲನ್ನು ಒಪ್ಪಿದ್ದಾರೆ. ದೆಹಲಿಯ ವಿವರಗಳು ಬರ್ತಾ ಇದೆ. 46 ಸ್ಥಾನಗಳಲ್ಲಿ ಈಗ BJP ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ 24 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಇಲ್ಲಿ ಖಾತೆ ತೆರೆಯೋದ್ರಲ್ಲಿ ವಿಫಲವಾಗಿದೆ. ಇತರರು ಯಾರು ಕೂಡ ಪಕ್ಷೇತರ ಅಭ್ಯರ್ಥಿಗಳಾಗಿ ಯಾರೂ ಕೂಡ ಬಂದಿಲ್ಲ. ಹೀಗಾಗಿ BJP ಮತ್ತು ಆಮ್ ಆದ್ಮಿಯ ನೇರ ಹಣಾಣೆ ಇದ್ದು ಇದರಲ್ಲಿ BJP ಈಗ 46 ಸ್ಥಾನಗಳನ್ನು ಗೆದ್ದು ಗೆಲುವಿನ ನಗೆ ಬಿಡ್ತಾ ಇದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷ ಈಗ 24ಕ್ಕೆ 60ರಲ್ಲಿದ್ದಂಥ ಆಮ್ ಆದ್ಮಿ ಪಕ್ಷ ಈಗ 24ಕ್ಕೆ ಸೀಮಿತಗೊಳಿಸಿಕೊಂಡಿದೆ. ರೈಟ್, ಇದ್ರ ಜೊತೆಗೆ ಮನೀಶ್ ಸಿಸೋಡಿಯಾ ಬಗ್ಗೆ ಕೂಡ ಇನ್ನಷ್ಟು ವರದಿ ಬರ್ತಾ ಇದೆ. ಆಪ್ನ ಘಟಾನುಘಟಿ ನಾಯಕರು ಈಗ ಬಿಗ್ ಶಾಕ್. ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ಮನೀಶ್ ಸಿಸೋಡಿಯಾ ಮಾಜಿ DCM ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ. 600 ಮತಗಳ ಅಂತರದಿಂದ ಸೋಲುಂಡಂಥ ಸಿಸೋಡಿಯಾ 600 ಮತಗಳಿಂದ ಆಗ ಸಿಸೋಡಿಯಾ BJPಯ ತರ್ವಿಂದರ್ ಮಾರ್ವಾ ವಿರುದ್ಧ ಈಗ ಸೋಲನ್ನು ಒಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ವಿವರಗಳು ಬರ್ತಾ ಇದೆ. ಯಾವ್ಯಾವ ನಾಯಕರು ಹೇಗೆ ಸೋತಿದ್ದಾರೆ, ಎಷ್ಟು ಅಂತರದಿಂದ ಅಂತ ಈಗ ಘಟಾನುಘಟಿ ನಾಯಕರ ವಿವರವನ್ನು ಕೊಡ್ತಾ ಇದ್ದೀವಿ. ಒಂದು ಕಡೆಗೆ ಅರವಿಂದ್ ಕೇಜ್ರಿವಾಲ್ 3182 ಓಟಿಂದ ಸೋತಿದ್ರೆ ಈಗ ಸಿಸೋಡಿಯಾ 600 ಮತಗಳಿಂದ ಸೋಲನ್ನು ಅನುಭವಿಸಿದ್ದಾರೆ. ಭಾರಿ ಆಘಾತ ಆಗಿದೆ. BJPಯ ನಾಯಕರು ಯಾರಿದ್ದಾರೆ ಸ್ಥಳೀಯ ನಾಯಕತ್ವಕ್ಕೆ ಹೆಚ್ಚಿನ ಮನ್ನಣೆಯನ್ನು ನೀಡಿತ್ತು. ಈಗ ಆಮ್ ಆದ್ಮಿ ಪಕ್ಷದ ಘಟಾನುಘಟಿ ನಾಯಕರೇ ಈಗ ನಾಯಕತ್ವದ BJPಯ ಸ್ಥಳೀಯ ನಾಯಕರ ವಿರುದ್ಧ ಮಂಡಿ ಉರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗ BJPಯ ತರ್ವಿಂದರ್ ಮಾರ್ವಾ ವಿರುದ್ಧ ಮನೀಶ್ ಸಿಸೋಡಿಯಾ 600 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ. ಸಂಪೂರ್ಣ ವಿವರಗಳು ಬರ್ತಾ ಇದೆ. ಒಂದು ಕಡೆಗೆ ಅತಿಶಿ ಅವರ ಬಗ್ಗೆ ಇನ್ನಷ್ಟು ವಿವರವನ್ನು ನೋಡೋಣ. ಅತಿಶಿ BJPಯ ಇನ್ಫ್ಯಾಕ್ಟ್ ದೆಹಲಿಯ ಹಾಲಿ ಮುಖ್ಯಮಂತ್ರಿ, ದೆಹಲಿಯ ಮುಖ್ಯಮಂತ್ರಿ ಆಗಿದ್ದವರು. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ. ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆನಂತರ ಮತ್ತೆ ವಾಪಸ್ ಬಂದು ಜನತಾ ನ್ಯಾಯಾಲಯದ ಮುಂದೆ ತೀರ್ಪಾಗಲಿ ಎನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಅವರು ಸ್ಪರ್ಧೆ ಮಾಡಿದ್ದೇನಿದೆ ಅದು ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಮನೀಶ್ ಸಿಸೋಡಿಯಾ ಮೊದಲೇ ಜೈಲಿಗೆ ಹೋಗಿದ್ದರು. ಅದಾದ ಬಳಿಕ ಅತಿಶಿ ಅವರನ್ನು ಅಂದರೆ ಅರವಿಂದ್ ಕೇಜ್ರಿವಾಲ್ ಬಂದ ಬಳಿಕ ಅತಿಶಿ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದರು. ಮುಖ್ಯಮಂತ್ರಿಯಾಗಿ ಅವರು ಕಳೆದ 3 ತಿಂಗಳಿಂದ ಕೆಲಸ ಮಾಡ್ತಾರೆ. ರೈಟ್, ಇನ್ನಷ್ಟು ವಿವರಗಳನ್ನು ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಸೋಲ್ತಾರೆ ಅನ್ನುವಂಥದ್ದು ಬಹುಶಃ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಕಳೆದ 10 ವರ್ಷಗಳ ಹಿಂದೆ ಅವರು ಆರಂಭವಾದಂಥ ಅವರ ರಾಜಕೀಯ ಚಟುವಟಿಕೆ, ಅವರ ರಾಜಕೀಯ ಹೋರಾಟ ಏನಿತ್ತು ಬಹುಶಃ ದೃಢವಾದಂಥ ಒಂದು ನಾಯಕತ್ವ, ರಾಜಕೀಯ ನಾಯಕತ್ವ ಅವರಿಂದ ಸಿಗತ್ತೆ ಅಂತಾಗಿತ್ತು. ಅಫ್ಕೋರ್ಸ್ ಸೋಲು ಗೆಲುವು ಚುನಾವಣೆಯಲ್ಲಿ ಅಥವಾ ರಾಜಕಾರಣದಲ್ಲಿ ಸಹಜ. ಆದರೆ ಈ ಸೋಲು ಇದೆಯಲ್ಲ, ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಅವರು, ಜನತಾ ನ್ಯಾಯಾಲಯದ ಮುಂದೆ ನಾನು ತೀರ್ಪನ್ನು ಸ್ವೀಕರಿಸ್ತೀನಿ, ಜನತಾ ನ್ಯಾಯಾಲಯ ಏನು ಹೇಳುತ್ತೋ ಅದನ್ನು ನಾನು ಸ್ವೀಕರಿಸ್ತೀನಿ ಅಂತ. ಈಗ ಜನತಾ ನ್ಯಾಯಾಲಯ ಈ ಒಂದು ಉತ್ತರವನ್ನು ಕೊಟ್ಟಿದೆ. ಅರವಿಂದ್ ಕೇಜ್ರಿವಾಲ್ ಅವರ ವಾದಕ್ಕೆ ಈಗ ಉತ್ತರ ಸಿಕ್ಕಿದೆ ಅಂತ ಪರಿಭಾವಿಸಬಹುದಾ? ಇದನ್ನು ಹೇಗೆ ಅರ್ಥೈಸಲಾಗ್ತಾ ಇದೆ ರಾಜಕಾರಣದಲ್ಲಿ? ಹೌದು ಪ್ರಮೋದ್, ನವದೆಹಲಿ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ಅವರು ಸೋಲ್ತಾರೆ ಅನ್ನುವಂತಹದ್ದನ್ನು ಯಾರು ಕೂಡ ನಿರೀಕ್ಷೆನ ಮಾಡಿರಲಿಲ್ಲ. ಆದರೆ ಚುನಾವಣೆಯಲ್ಲಿ ಜನತಾ ನ್ಯಾಯಾಲಯದಲ್ಲಿ ಅವರು ಸೋಲನ್ನಪ್ಪಿರುವಂತಹದ್ದು. ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿ ಬಂದು ಬೇಲ್ನ ಮೂಲಕ ಬಂದ ಬಳಿಕ ಅವರು ಹೇಳಿದ್ದಂಥದ್ದು, ನಾನು ಮತ್ತೆ ದೆಹಲಿಯ ಜನರು ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಬೇಕು ಅಂತಂದರೆ ಮತ್ತೆ ಚುನಾವಣೆಗೆ ಹೋಗಿ ನನ್ನನ್ನು ಆಯ್ಕೆ ಮಾಡಿ, ನಾನು ಬೇರೆಯವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೇನೆ, ಅತಿಶಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ಟಿದ್ದರು. ಇಂತಹ ಸಂದರ್ಭದಲ್ಲಿ ನವದೆಹಲಿ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸೋಲನ್ನು ಅನುಭವಿಸಿರುವಂತಹದ್ದು. BJPಯ
ಪರ್ವೇಶ್ ವರ್ಮಾ ಅವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸೋಲಿಸಿದ್ದಾರೆ. ಬರೀ ಕೇವಲ ಅರವಿಂದ್ ಕೇಜ್ರಿವಾಲ್ ಅಂತಲ್ಲ, DCM ಆಗಿದ್ದಂತಹ ಮನೀಶ್ ಸಿಸೋಡಿಯಾ ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಮುಖ್ಯವಾಗಿ ಕೂದಲೆಳೆಯ ಅಂತರದಲ್ಲಿ ಇವರು ಕೂಡ ಗೆದ್ದಿರುವಂತಹದ್ದು, CM ಆಗಿದ್ದಂಥ ಅತೀಶ್ ಅವರು ಕೂಡ ಗೆದ್ದಿರುವಂತಹದ್ದು. ಮುಖ್ಯವಾಗಿ ಇಂತಹ ಪರಿಸ್ಥಿತಿ ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರುಗಳಿಗೆ ಯಾಕೆ ಬಂತು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಅವರ ಮೇಲಿದ್ದಂತಹ ಭ್ರಷ್ಟಾಚಾರ ಆರೋಪ. ಮುಖ್ಯವಾಗಿ ದೆಹಲಿಯ ಮದ್ಯ ನೀತಿ ಹಗರಣದಲ್ಲಿ ಮದ್ಯ ನೀತಿಯನ್ನು ಬದಲಾವಣೆ ಮಾಡಿ ಹಗರಣ ಆಗಿ ಅದರಲ್ಲಿ ಹಣ ಮಾಡಿದ್ದಾರೆ ಆಮ್ ಆದ್ಮಿ ಪಕ್ಷದ ನಾಯಕರು. ಅವರು ಇಮಾನ್ದಾರ್ ಅಲ್ಲ, ಅವರು ಜನಸಾಮಾನ್ಯರಿಗಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂತಹ ಆರೋಪವನ್ನು ಮಾಡೋದರಲ್ಲಿ BJP ಸಕ್ಸಸ್ ಆಯಿತು. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಸೋಲೋದಕ್ಕೆ ಕಾರಣ ಆಯಿತು ಅನ್ನುವಂತಹದ್ದು. ಮುಖ್ಯವಾಗಿ ನವದೆಹಲಿ ಕ್ಷೇತ್ರದಲ್ಲಿ ಅಧಿಕಾರಿ ವರ್ಗ, ಕೇಂದ್ರ ಸರ್ಕಾರದ ನೌಕರ ವರ್ಗ ಜಾಸ್ತಿ ಇರ್ತಕ್ಕಂಥದ್ದು. ಮುಖ್ಯವಾಗಿ ಇತ್ತೀಚೆಗೆ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿಯನ್ನು 12 ಲಕ್ಷದವರೆಗೆ ಘೋಷಣೆಯನ್ನು ಮಾಡ್ತು ಕೇಂದ್ರ ಸರ್ಕಾರ. ಇದು ಕೂಡ ಸಹಾಯಕ ಆಗಿದೆ BJP ಗೆಲುವಿಗೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇರುವಂತಹದ್ದು. ಮುಖ್ಯವಾಗಿ ಬಹುದೊಡ್ಡ ಒಂದು ಅಧಿಕಾರಿ ವರ್ಗ ಆಗಿರ್ಬೋದು, ನೌಕರ ವರ್ಗ, ಕೇಂದ್ರ ಸರ್ಕಾರದ ನೌಕರ ವರ್ಗ ಆಗಿರ್ಬೋದು, ಹೆಚ್ಚು ನವದೆಹಲಿಯಲ್ಲಿ ಇರೋದ್ರಿಂದ, ನವದೆಹಲಿಯಲ್ಲಿ ಮತ್ತು ಇತರ ಕೇಂದ್ರ ಸರ್ಕಾರದ ನೌಕರರು ಇರೋದ್ರಿಂದ ಅವರೆಲ್ಲರಿಗೂ ಕೂಡ ಇದರಿಂದ ಲಾಭ ಆಗಿದೆ. ಹೀಗಾಗಿ ಅವರೆಲ್ಲರೂ ಕೂಡ BJPಗೆ ಮತ ಹಾಕಿರುವಂತಹ ಸಾಧ್ಯತೆ ಇದೆ. ಇದು ಕೇಜ್ರಿವಾಲ್ ಅವರಿಗೆ ಬಹಳಷ್ಟು ಹಿನ್ನಡೆ ಆಗಿದೆ ಅನ್ನುವಂತಹದ್ದು. ಮುಖ್ಯವಾಗಿ ಈಗ ಒಂದ್ಸರಿ ಮಾತಾಡ್ತೀನಿ ಹರೀಶ್, ಮತ್ತೆ ಮಾತಾಡ್ತೀನಿ.